ನಿಮ್ಮ ಮದುವೆ ಆಗ್ತಿರಲ್ಲ ಹುಡುಗಂಗೆ ಇರ್ಬೇಕಾಗಿರೋ ಕ್ವಾಲಿಟೀಸ್ ಆಯ್ತು ಬೇರೆ 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 ರೆಸ್ಪೆಕ್ಟೇ ಇಲ್ಲ ಅನ್ರೆಸ್ಪೆಕ್ಟು. ನಮ್ ಗಂಡ ಚಲೋ ನೋಡ್ಕೊತಿರ್ತಾನ. ಇವಾಗ ಸಿಂಪಲ್ ಒಂದು ಮದುವೆ ಬಗ್ಗೆ ರಿಲೇಟೆಡ್ ಇದು. ನೀವು ಮದುವೆ ಆದಮೇಲೆ ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ಅವಳು ನಾನು ಸಾಯಿಸ್ತೀನಿ. ಥ್ಯಾಂಕ್ಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನೀವು ಮದುವೆ ಆದಮೇಲೆ ನಿಮ್ಮ ಹುಡುಗಿ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ಮದ್ವೆ ಆದ್ಮೇಲೆ ಅವ್ರಿಗೆ ಮಕ್ಳು ಇರತ್ತಲ್ಲ ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ. ಕಿಡ್ನಾಪ್ ಮಾಡ್ಬಿಟ್ಟು ಏನೋ ಡಿಮ್ಯಾಂಡ್ ಮಾಡ್ತೀನಿ ಲೈಕ್ ಇವನ್ ಎಲ್ರಿಗೂ ನಮಸ್ಕಾರ ಬಸ್. ಇವತ್ತು ನಾನು ನಮ್ಮ ಜನಗಳ ಹತ್ರ ಹೋಗಿ ಮದುವೆ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾ ಇದ್ದೀನಿ. ಅವ್ರು ಯಾವ ಥರ ಆನ್ಸರ್ ಮಾಡ್ತಾರೆ, ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಬನ್ನಿ ಇವಾಗ ಹೋಗಿ ನೋಡೋಣ. ಏನು ಅಂತಂದರೆ ನಿಮ್ಮ ಮದುವೆ ಆಗೋ ಹುಡುಗಂಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು? ನಿಮ್ಮ ಮದುವೆ ಆಗೋ ಹುಡುಗಂಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು? I'm not planning to get married. I'm still young, so I don't want to get married. ನೀವು ಮದುವೆ ಆಗೋ ಹುಡುಗಂಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು? ನಿಮ್ಮ ಮದುವೆ ಆಗೋ ಹುಡುಗಂಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು? ಕೆಲವೊಂದಷ್ಟು ಮದುವೆ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಂತ ಅಂದರೆ, ನೀವು ಮದುವೆ ಆಗ್ತಿರಲ್ಲ ಆ ಹುಡುಗಂಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು? ಏನಿಲ್ಲ, ನಾ ಚಲೋ ನೋಡ್ಕೊಂಡು ಹೋದ್ರೆ ಸಾಕು. ಚೆನ್ನಾಗಿ ನೋಡ್ಕೊಂಡು ಸಾಕು. ಏನಾದ್ರು ನೀವು ಮದುವೆ ಇರಬೇಕು ಆ್ಯಂಡ್ ರೆಸ್ಪೆಕ್ಟ್ಫುಲ್ ಇರಬೇಕು ಮೇನ್. ಹಿ ಶುಡ್ ಬಿ ರಿಚ್ ಆಗಿರಬೇಕು. ಮತ್ತು ಹಿ ಶುಡ್ ಬಿ ಹ್ಯಾಂಡ್ಸಮ್ ಆಬ್ವಿಯಸ್ಲಿ. ಇಟ್ಸ್ ಓಕೆ ಇಫ್ ಈಸ್ ಪೋರ್ ಆಲ್ಸೋ, ಬಟ್ ಯು ಶುಡ್ ಹ್ಯಾವ್ ಗುಡ್ ಹಾರ್ಟ್. ಆವಾಗಲೇ ರಿಚ್ ಅಂದರೆ ಇವಾಗ ಪೂರ್ ಅಂದರೆ ಇರಬೇಕು ರಿಚ್. ಆಬ್ವಿಯಸ್ಲಿ ಪೀಪಲ್ ಲೈಕ್ ರಿಚ್, ಬಟ್ ಇಫ್ ಈಸ್ ಅ ಗ್ಯಾಂಗ್ಸ್ಟರ್ ಆರ್ ಓಕೆ, ನಾಟ್ ಬ್ಯಾಡ್. ಗ್ಯಾಂಗ್ಸ್ಟರ್ ಓಕೆ. ಲಾಯಲ್ ಆಗಿದ್ರೆ ಲಾಯಲ್ ಆಗಿದ್ರೆ ಸಾಕು. ಈ ಜನರೇಷನ್ ಅಲ್ಲಿ ಯಾರು ಆಗಿರ್ಬೇಕು? ಇಲ್ಲಿ ಬಂದು ಹೇಳ್ರಿ ಅಂದರೆ ಅಲ್ಲಿ ಬಂದು ಹೇಳ್ತೀರಾ? ಲೈಟ್ ಆಗಿರ್ಬೇಕು, ಲವ್ ಫುಲ್ ತೋರಿಸ್ಬೇಕು, ಟೈಮ್ ಕೊಡ್ಬೇಕು. ಮೇನ್ ನಾವು ಮಾಡೋ ಕೆಲಸಕ್ಕೆ ಸಪೋರ್ಟಿವ್ ಇದ್ರೆ ನಮಗೆ. ನೀವು ಮದುವೆ ಆದಮೇಲೆ ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ಓಕೆ, ಇನ್ನೊಂದು ಕ್ವಶನ್ ಏನು ಅಂತಂದರೆ, ನೀವು ಮದುವೆ ಆದಮೇಲೆ ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ? ಇವಾಗ ಸಿಂಪಲು ಒಂದು ಮದುವೆ ಬಗ್ಗೆ ರಿಲೇಟೆಡ್ ಇದು. ನೀವು ಮದುವೆ ಆದಮೇಲೆ ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ಓಕೆ, ಇನ್ನೊಂದು ಕ್ವಶನ್ ಏನು ಅಂತಂದರೆ, ನೀವು ಮದುವೆ ಆದಮೇಲೆ ನೀವು ಮತ್ತೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀರಾ? ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಳು ನಾನು ಸಾಯಿಸ್ತೀನಿ. ಥ್ಯಾಂಕ್ಸ್. ಚೆನ್ನಾಗಿ ನೋಡ್ಕೊಂಡ್ರೆ ನಾನು ಚೆನ್ನಾಗಿ ನೋಡ್ಕೊತೀನಿ, ಇಲ್ಲಾಂದರೆ ಸಾಯಿಸ್ತೀನಿ. ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾನೇ ಅವ್ರನ್ನ ನೋಡ್ಕೊತೀನಿ. ನೀವೇ ಅವ್ರನ್ನ ನೋಡ್ಕೊತೀರಾ? ನಮ್ಮ ಅಮ್ಮನ ಥರ ಇರ್ತಾರಲ್ಲ. ನಮ್ಮ ಗಂಡ ಚಲೋ ನೋಡ್ಕೊತಿರ್ತಾನೆ. ನಿಮ್ಮ ಮದುವೆ ಆಗಿರೋ ಗಂಡ ಅಫೆನ್ಸ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ನೀವು ಮದುವೆ ಆಗಿರೋ ಹುಡುಗ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ಲಾಸ್ಟ್ ಕ್ವಶನ್ ಏನು ಅಂತಂದರೆ, ನೀವು ಮದುವೆ ಆಗಿರೋ ಹುಡುಗ ಬೇರೆ ಹುಡುಗಿ ಜೊತೆ ಅಫೆನ್ಸ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ನೀವು ಮದುವೆ ಆಗಿರೋ ಹುಡುಗಂಗೆ ಅಫೇರ್ ಇದ್ದರೆ ಏನು ಮಾಡ್ತೀರಾ? ಹಂಗೆ ಹುಡುಗರೇ ಮದುವೆನೇ ಮಾಡ್ಕೊಳ್ಳಲ್ಲ. ಮದುವೆ ಆಗೋಗಿರುತ್ತೆ, ಮದುವೆ ಆದಮೇಲೆ ಬೇರೆ ಹುಡುಗಿ ಜೊತೆ ಅಫೇರ್ ಇಟ್ಕೊತಾನೆ. ನಮ್ಮ ಹುಡುಗ ಮಾಡಲ್ಲ ಅನ್ಕೋತೀನಿ ನಾನು. ಮದುವೆ ಆದಮೇಲೆ ಯಾರಿಗೆ ಗೊತ್ತು? ಇನ್ ಕೇಸ್ ಮಾಡಿದ್ರೆ ಮಾಡಲ್ಲ ಪಕ್ಕ. ಕಮಿಟೆಡಾ? ಇಲ್ಲ. ಆ ಹುಡುಗ ಚೆನ್ನಾಗಿ ನೋಡ್ಕೊತಾನೆ. ಸಪ್ರೇಟ್ ಐ ಟ್ರೈ ಟು ಕನ್ವಿನ್ಸ್. ಅವ್ರು ಕನ್ವಿನ್ಸ್ ಮಾಡಕ್ ನೋಡ್ತೀವಿ, ಇಲ್ಲಾಂದ್ರೆ ಓಕೆ ಓಕೆ. ಇನ್ ಕೇಸ್ ನಿಮ್ಮ ಗಂಡ ಬೇರೆ ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ಮದುವೆ ಆದಮೇಲೆ ಇಟ್ಕೊಂಡ್ರೆ ಈ ಜನ್ರೇಷನ್ ನೋಡ್ತೀವಿ ನಾವು. ಇಟ್ಕೊಳ್ಳಲ್ಲ. ಫಸ್ಟ್ ಅವ್ರನ್ನ ಲೈಕ್ ಅಲ್ಸೆ ಅಲ್ಲಿ ಬ್ರೇಕಪ್, ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು. ಅವ್ರ ಮದುವೆ ಆದಮೇಲೆ ಅವ್ರಿಗೆ ಮಕ್ಳು ಇರತ್ತಲ್ಲ ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ. ಕಿಡ್ನಾಪ್ ಮಾಡ್ಬಿಟ್ಟು ಏನೋ ಡಿಮ್ಯಾಂಡ್ ಮಾಡ್ತೀನಿ ಲೈಕ್ ಇವನ್ ಸಾಯಿಸ್ತೀನಿ ಅವ್ರನ್ನ. ಏನು ಮಾಡ್ತೀನಿ ಅಂದರೆ, ಅಫೇರ್ ಇದ್ದರೆ ಬೇರೆ ಹುಡುಗಿರ ಜೊತೆ ಅಫೇರ್ ಇದ್ದರೆ ಏನು ಮಾಡ್ತೀರಾ? ಸುಮ್ಮನೆ ಅಂತೂ ಬಿಡಲ್ಲ. ಅದೇ ಏನು ಮಾಡ್ಬೋದು? ಪೊಲೀಸಿಗೆ ಕೊಡ್ತೀನಿ ಅಷ್ಟೇ. ಪೊಲೀಸಿಗೆ ಕೊಡ್ತೀರಾ? ನಮ್ಮ ಡ್ಯಾಡಿನೂ ಪೊಲೀಸು, ಹಂಗಾಗಿ ಏನು ಮರ್ಡರ್ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಅದನ್ನು ಪೊಲೀಸಿಗೆ ಒಪ್ಪಿಸ್ತೀನಿ. ಅಣ್ಣ, ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀನಿ. ನೀವು ಮದುವೆ ಆದಮೇಲೆ ನಿಮ್ಮ ಹುಡುಗಿ ಬೇರೆಯವ್ರ ಜೊತೆ ಅಫೇರ್ ಇಟ್ಕೊಂಡ್ರೆ ಏನು ಮಾಡ್ತೀರಾ? ಬೇರೆಯವ್ರ ಜೊತೆ ಅಫೇರ್ ಡೈವರ್ಸ್ ಕೊಡ್ತೀನಿ ಅಷ್ಟೇ, ಬೇರೆ ಏನು ಮಾಡಲ್ಲ? ನಾನು ಓದ್ ವಾರ ಆಗ್ತದೆ ಅಷ್ಟೇ. ಹಾಂ ಸರಿ. ಇವಾಗ ನಿಮ್ಮ ಮದುವೆ ಆಗೋ ಹುಡುಗಿಗೆ ಇರಬೇಕಾಗಿರೋ ಕ್ವಾಲಿಟೀಸ್ ಏನು?
ಒಳ್ಳೆ ಗುಣ ಇರಬೇಕು. ಹಾಂ ಮನೆಗೆ ಹೋದ್ರೆ ಊಟ ಹಾಕ್ಬೇಕು. ಹಾಂ ಗಂಡ ಬಂದ ನೀರು ಕೊಡಬೇಕು. ಹಾಂ ಅಷ್ಟು ಇನ್ನೇನು ಒಳ್ಳೆ ಕಂಡೀಷನ್ ಇರಬೇಕು. ತಂದೆ ತಾಯಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ನೋಡಿದ್ರಲ್ಲ ನಮ್ಮ ಜನಗಳು ಯಾವ್ಯಾವ ಥರ ಎಲ್ಲ ಆನ್ಸರ್ ಮಾಡಿದ್ರು. ಹುಡುಗರು ತುಂಬ ಹುಷಾರಿಗಿರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.